ಈಗ ಬೆಳಕಿನ ಗುಣಧರ್ಮಗಳನ್ನು ಕಂಡುಹಿಡಿಯಲು ನೆರಳಿನ ಚಟುವಟಿಕೆ ಮಾಡಬೇಕು. ನಿನಗೆ ಅಚ್ಚರಿ ಎನಿಸುವುದೇ? ಆದರೆ ಅದು ನಿಜ. ಅಗತ್ಯ ಸಾಮಗ್ರಿ: ತ್ರಿಕೋನ, ಆಯತ, ವೃತ್ತ, ಹೀಗೆ ವಿವಿಧ ಆಕಾರದ ಕಾರ್ಡ್ಶೀಟಿನ ತುಂಡುಗಳು, ಟಾರ್ಚ್, ಪರದೆ, ಪುಸ್ತಕಗಳು. 2-3 ಪುಸ್ತಕಗಳನ್ನು ಒಂದರ ಮೇಲೊಂದು ಪೇರಿಸಿಡು. ಅದರ ಮೇಲೆ ಟಾರ್ಚ್ ಅನ್ನಿರಿಸು. ಅದರ ಎದುರಿಗೆ ಸುಮಾರು ಅರ್ಧ ಮೀಟರ್ ದೂರದಲ್ಲಿ ಪರದೆಯನ್ನಿರಿಸು. ಟಾರ್ಚ್ ಅನ್ನು ಬೆಳಗಿಸಿ ಪರದೆಯ ಮೇಲೆ ಬೆಳಕು ಎರಗುತ್ತದೆ. ಪರದೆಯ ಸಮೀಪ ವಿವಿಧ ಆಕಾರದ ಕಾರ್ಡ್ ಶೀಟುಗಳನ್ನು ಬೆಳಕಿಗೆ ಅಡ್ಡವಾಗಿ ಹಿಡಿ ಮತ್ತು ಅವು ಉಂಟು ಮಾಡುವ ನೆರಳುಗಳನ್ನು ಗಮನಿಸು. ವಸ್ತು ಮತ್ತು ಅದರಿಂದುಂಟಾದ ನೆರಳನ್ನು ನೀನು ಹೋಲಿಸಿ ನೋಡು. ವಸ್ತು ಮತ್ತು ನೆರಳಿನ ಆಕಾರದಲ್ಲಿ ಸಾಮ್ಯತೆ ಇರುವುದು ನಿನಗೆ ಕಂಡುಬರುತ್ತದೆ. ನೆರಳಿನ ಆಕಾರವು ವಸ್ತುವಿನಂತೆಯೇ ಇರುವುದೇಕೆ? ಅದನ್ನು ತಿಳಿಯಲು ನಾವೀಗ ಇನ್ನೊಂದು ಪ್ರಯೋಗ ಮಾಡೋಣ. ನಿನ್ನ ಎದುರಿಗೆ ಮೇಣದ ಬತ್ತಿಯನ್ನಿಟ್ಟು ಉರಿಸು. ಅದು ನಿನಗೆ ಕಾಣುತ್ತದೆ. ಅದರಲ್ಲಿ ಅಂತಹ ಹೆಚ್ಚುಗಾರಿಕೆ ಏನಿಲ್ಲ. ಆದರೆ ನಿನ್ನ ಹಿಂಭಾಗದಲ್ಲಿ ನಿನ್ನ ಸ್ನೇಹಿತನೊಬ್ಬನಿಗೆ ಉರಿಯುವ ಮೇಣದ ಬತ್ತಿಯನ್ನು ಹಿಡಿದುಕೊಂಡು ನಿಲ್ಲುವಂತೆ ಹೇಳು. ಆ ಮೇಣದ ಬತ್ತಿ ನಿನಗೆ ಕಾಣುವುದೇ? ಇಲ್ಲವಾದರೆ ಏಕೆ? ಆ ಮೇಣದ ಬತ್ತಿ ನಿನಗೆ ಕಾಣಬೇಕಾದರೆ ಅದರಿಂದ ಬರುವ ಕಿರಣಗಳು ನಿನ್ನ ತಲೆಯನ್ನು ಸುತ್ತುವರೆದು ಬಂದು ಕಣ್ಣೊಳಗೆ ಸೇರಬೇಕು. ಅಂದರೆ ಬೆಳಕಿನ ಕಿರಣಗಳು ವಕ್ರವಾಗಿ ಚಲಿಸಬೇಕು. ನೀನು ನೋಡುತ್ತಿರುವ ದಿಕ್ಕಿನಲ್ಲಿರುವ ವಸ್ತುಗಳು ಮಾತ್ರ ನಿನಗೆ ಕಾಣುತ್ತವೆಂದು ಹಾಗಾಯ್ತಲ್ವೇ? ಅಂದರೆ ಬೆಳಕಿನ ಕಿರಣಗಳು ವಕ್ರವಾಗಿ ಚಲಿಸಬೇಕು. ನೀನು ನೋಡುತ್ತಿರುವ ದಿಕ್ಕಿನಲ್ಲಿರುವ ವಸ್ತುಗಳು ಮಾತ್ರ ನಿನಗೆ ಕಾಣುತ್ತವೆಂದ ಹಾಗಾಯ್ತಲ್ವೇ? ಅಂದರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಈ ಗುಣಧರ್ಮವನ್ನು ಉಪಯೋಗಿಸಿಕೊಂಡು ನೀನೇ ಒಂದು ಮಾದರಿಯನ್ನು ರಚಿಸು. ಅದೇ ಸೂಜಿ ರಂಧ್ರ ಬಿಂಬದರ್ಶಕ. ಅಗತ್ಯ ಸಾಮಗ್ರಿ: ಕಪ್ಪು ಕಾರ್ಡ್ ಶೀಟಿನ 2 ತುಂಡುಗಳು, ಸೆಲೋಟೇಪ್, ಟ್ರೇಸಿಂಗ್ ಹಾಳೆ, ಮೇಣದ ಬತ್ತಿ, ಸ್ಕೇಲು, ಸೂಜಿ. ಕಾರ್ಡ್ ಶೀಟಿನಿಂದ ಆಯತಾಕಾರದ 2 ಕೊಳವೆಗಳನ್ನು ತಯಾರಿಸಿಕೊ. ಅವುಗಳಲ್ಲಿ ಒಂದು ಸ್ವಲ್ಪ ದೊಡ್ಡದು ಮತ್ತು ಇನ್ನೊಂದು ಚಿಕ್ಕದಾಗಿದ್ದು ಒಂದರೊಳಗೊಂದು ಸರಾಗವಾಗಿ ಚಲಿಸುವಂತಿರಬೇಕು. ಎ ಕೊಳವೆಯ ಒಂದು ಮುಖಕ್ಕೆ ಕಪ್ಪು ಕಾಗದವನ್ನಂಟಿಸಿ ಅದರ ಮಧ್ಯೆ ಸೂಜಿಯಿಂದ ಒಂದು ಚಿಕ್ಕ ರಂಧ್ರ ಹಾಕು. ಆ ಕೊಳವೆಯ ಮುಖ ಹಾಗೆಯೇ ತೆರೆದಿರಲಿ. ಬಿ ಕೊಳವೆಯ ಒಂದು ಮುಖಕ್ಕೆ ಟ್ರೇಸಿಂಗ್ ಕಾಗದವನ್ನು ಅಂಟಿಸು. ಟ್ರೇಸಿಂಗ್ ಕಾಗದವು ಪರದೆಯಂತೆ ಕಾರ್ಯನಿರ್ವಹಿಸುತ್ತದೆ. ಒಂದು ಮೇಣದ ಬತ್ತಿಯನ್ನು ಉರಿಸಿ ಅದರ ಎದುರಿನಲ್ಲಿ ಸೂಜಿ ರಂಧ್ರ ಬಿಂಬದರ್ಶಕವನ್ನು ಹಿಡಿದು ಅದರ ಪ್ರತಿಬಿಂಬವು ಸ್ಪಷ್ಟವಾಗಿ ಕಾಣುವಂತೆ ಪರದೆಯನ್ನು ಅಳವಡಿಸು. ಪ್ರತಿಬಿಂಬವು ಹೇಗೆ ಕಾಣಿಸಬಹುದು? ನಿನ್ನ ಊಹೆಯನ್ನು ಚಿತ್ರದ ಮೂಲಕ ತೋರಿಸು. ನೀನು ಈಗ ಒಂದು ಆಧಾರ ಭಾವನೆಯನ್ನು ರೂಪಿಸಿಕೊಂಡಿರುವೆ.
ಈಗ ಚಟುವಟಿಕೆಯನ್ನು ಮಾಡುವುದರ ಮೂಲಕ ನಿನ್ನ ಆಧಾರ ಭಾವನೆಯನ್ನು ಪರೀಕ್ಷೆಗೆ ಒಳಪಡಿಸು. ನಿನಗೆ ಅಚ್ಚರಿ ಎನಿಸುವಂತೆ ಪರದೆಯ ಮೇಲೆ ಮೇಣದ ಬತ್ತಿಯ ತಲೆಕೆಳಗಾದ ಪ್ರತಿಬಿಂಬವೂ ಮೂಡಿರುತ್ತದೆ. ಏಕೆ ಗೊತ್ತೇ? ಏಕೆಂದರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ.